हर व्यक्ति जो गांधी है उसे ये अग्नि परीक्षा तो देनी पड़ती है। ऐसी देश को तोड़ने वाली ताकतों की गालियां और विरोध सहना पड़ता है और इसीलिए वो गांधी है। न महात्मा गांधी रुके थे, न राहुल गांधी रुके थे। सर, महिला जनप्रतिनिधि को ऐसे ये यूज करता है एक जनप्रतिनिधि बीजेपी वाले, तो क्या बोलना चाहते हो इस खबर के बारे में जो परिषद में जो हुआ आज हालांकि मौका नहीं है, पर मैं ये जरूर कहना चाहूँगा, भाजपा ने बार बार इस देश की नारी का अपमान किया। भाजपा का चाल चेहरा चरित्र ही नारी विरोधी, युवा विरोधी, किसान विरोधी, दलित, आदिवासी और पिछड़ा विरोधी है। जिस प्रकार से गंदी हरकतें और भाषा का इस्तेमाल एक बार फिर भाजपा के नेता महिला नेत्रियों के लिए कर रहे हैं, न केवल वो भर्त्सना योग्य है, पर मैं कर्नाटक की सरकार से आग्रह करूंगा कि ऐसे अपराधियों के खिलाफ कड़ी कार्रवाई करें। ಸರ್, ಬೆಳಗಾವಿಯಲ್ಲಿ ಮತ್ತೊಮ್ಮೆ ಏನಂತಾರೆ, ಬೆಳಗಾವಿ ನಗರ ಹೇಗೆ ಕಾಣ್ತಾ ಇದೆ ಅಂದರೆ ಒಂಥರ ದೀಪಾವಳಿ ಥರ ಕಾಣ್ತಾ ಇದೆ ಸರ್. ಅಷ್ಟೊಂದು ಇದಾಗಿದೆ. ಯಾವ ಥರ ಇದನ್ನು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ. ಹಾಂ ಸರ್. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿ ದೇಶದ ಒಂದು ಶಕ್ತಿ. ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ, ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು. ಇಲ್ಲಿಂದ ಸ್ವಾತಂತ್ರ್ಯ ಚಳವಳಿ ನಡೀತು. ಅದೇ ರೀತಿ ನಾವು ಇವರು ನಮ್ಮ ಸುರ್ಜಿವಾಲ, ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು, ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ 136,000 ಸೀಟು ಬಂದಿದೆ. ಮತ್ತು ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಲ್ಲಿ ನಡೀತದೆ, ಮೀಟಿಂಗ್ ನಡೀತದೆ. ಸೊ ಆ ಕೆಲಸ ನಾವು ಮಾಡ್ತೀವಿ. ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮಗೆ ತಿಳಿಸ್ತೀವಿ. ಜೈಲು ವ್ಯವಸ್ಥೆಗಳು, ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಮತ್ತೊಂದು ಸಾಧ್ಯತೆ. ಬೆಳಗಾವಿ ಜೈಲಲ್ಲಿ ಐ ಡೋಂಟ್ ವಾಂಟ್ ಟು ಅದೆಲ್ಲ ನಾನೀಗ ಅದೆಲ್ಲ ಡಿಸ್ಕಸ್ ಮಾಡೋದು ಸರ್. ಈಗ ದುಡ್ಡು ಕೊಟ್ಟು ಅದೆಲ್ಲ ಬೇರೆ ಹಾಕೋರು ಯಾರು ಸರ್ಕಾರ, ನೀವು ಡಿಸಿಎಂ ನೀವೇ ಹಿಂಗೆ ಅದೆಲ್ಲ ಒಂದು ಕೆಲಸ ಮಾಡೋದು ಹೋಮ್ ಮಿನಿಸ್ಟರ್ ಮಾತಾಡಿ. ಸರ್ ಈಗ 100 ವರ್ಷಗಳ ನಂತರ ಮತ್ತೊಮ್ಮೆ ಈಗ ಕಾಂಗ್ರೆಸ್ಸಿಂದ ಎರ ಸ್ಟಾರ್ಟ್ ಆಗಿದೆ. 100 ವರ್ಷಗಳ ನಂತರ ಮತ್ತೊಮ್ಮೆ ಕಾಂಗ್ರೆಸ್ನ ಎರ ಸ್ಟಾರ್ಟ್ ಆಗಿರುವಂಥದ್ದು. ಯಾವ ಥರ ತಾವು ಅಧ್ಯಕ್ಷರಾಗಿ ತಾವು ಏನು ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನು ಬೇಕೋ ಆ ಕಾಲ, ಅಂದು ಗಾಂಧಿ, ಇಂದು ಖರ್ಗೆ ಸಾಹೇಬ್, ಆ ಜಾಗದಲ್ಲಿ ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ದೇಶದ ಎಲ್ಲ ನಾಯಕರಿಗೆ ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್? ಎಷ್ಟು ಜನ ಸೇರುವ ನಿರೀಕ್ಷೆ? ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್, ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್, ಪ್ರಿಯಾಂಕಾ ಜಾರಕಿಹೊಳಿ, ಸ್ಪೀಕರ್, ಕೌನ್ಸಿಲ್ ಚೇರ್ಮನ್, ಎಲ್ಲರಿಗೂ ನಾರಾಯಣ ಸ್ವಾಮಿ, ಎಲ್ಲ MLAಗಳು, ಆಲ್ ಪಾರ್ಟಿ MLAs, all party MLCs, all party everyone will be invited. That is purely a government program. Public will not be invited. ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ನಮ್ಮ ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡ್ತೀವಿ. ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ. ಸರ್, ದೇಶದ ಮೂಲೆಮೂಲೆಗಂತ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ ಮತ್ತು ಎಷ್ಟು ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್ ಜನರು? ಆ ನಾಯಕರು ಬರೀ 600 ಹಾಂ ಸರ್. ದೇಶದಿಂದ ಬರುವಂಥ ಲೀಡರ್ಸ್, PCC ಪ್ರೆಸಿಡೆಂಟ್, ACC ಜನರಲ್ ಸೆಕ್ರೆಟರೀಸ್, ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಅಪೋಸಿಷನ್ ಲೀಡರ್ಸ್ ಅಂದರೆ CLP ಲೀಡರ್ಸ್, MP 140 MP ಇದ್ದಾರೆ, 140 MPs ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಮೀಟಿಂಗ್ ಅವರಿಲ್ಲ, ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಮೀಟಿಂಗ್ ಇರ್ತಾರೆ.
ಎರಡನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ.